ಎಎಸ್ಪಿ ಮೇಲೆ ಕೈ ಎತ್ತುವುದು ನಿಮ್ಮ ಸ್ಥಾನಕ್ಕೆ ಶೋಭೆ ತರಲ್ಲ ಅಂತ ಹೇಳ್ತಾ ಇದ್ದಾರೆ. ಸಿಎಂ ವಿರುದ್ಧ ಜೆಡಿಎಸ್ ಕೂಡ ತೀವ್ರವಾದಂಥ ಆಕ್ರೋಶವನ್ನ ಈಗ ವ್ಯಕ್ತಪಡಿಸ್ತಾ ಇದೆ. ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಹಾಕಿ, ಎಕ್ಸ್ ಖಾತೆ ಬಿಟ್ಟು ಬರ್ರಪ್ಪ, ಅದೊಂದೇ ಹಾಕೊಂಡು ಕೂತ್ಕೊಳ್ತೀರಾ ಅಲ್ಲಿ ಪೋಸ್ಟನ್ನ. ನಾಳೆ ವಾಪಸ್ ನೀವ್ಯಾರು ಮಂತ್ರಿಗಳು ಜನರ ಮಾತುಗಳನ್ನ ಕೇಳ್ತಾ ಇಲ್ಲ, ಅವ್ರ ಮಾತುಗಳನ್ನ ಕೇಳಿಸ್ಕೊಳ್ತಾ ಇಲ್ಲ ಅಂತಂದಾಗ ಸಾರ್ವಜನಿಕರು ಇದೇ ರೀತಿಯಾಗಿ ನಿಮ್ಮ ಮೇಲೆ ಕೈ ಎತ್ತುವಂತ ಪ್ರಯತ್ನವನ್ನ ಮಾಡಿದ್ರೆ ಏನ್ ಮಾಡ್ತೀರಾ? ನನ್ನ ಸಹೋದ್ಯೋಗಿ ಈಗ ಬೆಳಗಾವಿ ಪ್ರತಿನಿಧಿ ದಿಲೀಪ್ ಕುರಂದ್ವಾಡೆ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ದಿಲೀಪ್, ಈಗ ಬರುವಂತಹ ಪ್ರಶ್ನೆ, ಅಲ್ಲಿ ಪೊಲೀಸರು ಸರಿಯಾಗಿ ನೋಡ್ಕೊಳ್ಳಿಲ್ಲ, ಯಾವುದೋ ಒಂದು ವೇಷದಲ್ಲಿ ಯಾರೋ ಬಂದುಬಿಟ್ಟು ಇನ್ಮೇಲೆ ID ಕಾರ್ಡ್ ಮಾಡಿಸ್ಬಿಡ್ಬೇಕು ಕಾಂಗ್ರೆಸ್ನ ಕಾರ್ಯಕರ್ತರು, ನನ್ನೊಂದು ID ಕಾರ್ಡ್, BJP ಕಾರ್ಯಕರ್ತರು ನನ್ನೊಂದು ID ಕಾರ್ಡ್ ಅಂಥವ್ರನ್ನ ಮಾತ್ರ ಒಳಗಡೆ ಬಿಡಬೇಕು. ಅಲ್ಲಿ ಎಲ್ಲರನ್ನೂ ಓ ಅಂತ ಬಿಟ್ಕೊಂಡ್ಬಿಟ್ಟು ಪಾಪ ಪೊಲೀಸರನ್ನ ಬೈದು ಅವ್ರ ಮೇಲೆ ಕೈ ಎತ್ತುವಂಥ ಪರಿಸ್ಥಿತಿಗೆ ಹೋಗ್ಬಿಟ್ರೆ ಇವರು, ನಾಳೆ ಅದೇ ಕಾರ್ಯಕರ್ತರು ಪೊಲೀಸರ ಮೇಲೆ ಕೈ ಎತ್ತಲ್ಲ ಅಂತ ಗ್ಯಾರಂಟಿ? ಸಾರ್ವಜನಿಕರು ಕೂಡ ಈಗ ನೀವು ಕೆಲಸ ಮಾಡಿಲ್ಲ ಅಂತ ಮಂತ್ರಿಗಳ ಮೇಲೆ, ಮುಖ್ಯಮಂತ್ರಿಗಳ ಮೇಲೆ ಕೈ ಎತ್ತಿದ್ರೆ ಏನಾಗುತ್ತೆ ಪರಿಸ್ಥಿತಿ? ಇವತ್ತು ಬೆಳಗಿನಿಂದಲೂ ಕೂಡ ಮುಖ್ಯಮಂತ್ರಿಗಳು ಒಂದಿಷ್ಟು ಆ ಥರ ಏನು ಇರಲಿಲ್ಲ. ಯಾಕಂತಂದರೆ ನಾವು ಬೆಳಿಗ್ಗೆ ಏರ್ಪೋರ್ಟಲ್ಲಿ ಮಾತಾಡಿಸುವಾಗ ಕೂಡ ಮಾತಾಡೋದಿಲ್ಲ ಅಂಥೇಳಿ ಮುಖವನ್ನು ತಿರ್ಸ್ಕೊಂಡು ಹೋದ್ರು. ಬೆಳಗಿಂದಲೂ ಕೂಡ ಒಂದಿಷ್ಟು ಅವರ ನಡತೆಯಲ್ಲಿ ಒಂದು ಬೇರೆ ವಿಚಾರ ಕಂಡು ಬರ್ತಾ ಇತ್ತು. ಆದರೆ ಯಾವಾಗ ಈ ಒಂದು BJPಯ ಕಾರ್ಯಕರ್ತರು ಬಂದು ಒಂದು ಕಪ್ಪು ಬಾಟನ್ನು ಪ್ರದರ್ಶನ ಮಾಡಿದ್ರು, ಏಕಾಏಕಿ ಸೀಮಿತಗೊಂಡರು, ಸೀಮೆ ಸ್ವಯಂವನ್ನು ಕಳ್ಕೊಂಡ್ರು, ಮತ್ತು ಅಲ್ಲಿರ್ತಕ್ಕಂಥ ಪೊಲೀಸರನ್ನ 2 ಬಾರಿ ಕರೀತಾರೆ. ಆದರೂ ಅವ್ರು ನೋಡಿರೋದಿಲ್ಲ, 3ನೇ ಬಾರಿ ವಾಪಸ್ ಕರೆದು ಅವರಿಗೆ ಏನು ಮಾಡ್ತಾ ಇದ್ದೀನಿ ಇಲ್ಲಿ, ಏನು ನಿಂದು ಡ್ಯೂಟಿ ಹಾಗೆ ಅಂತೇಳಿ ಬಡಿಯಕ್ಕೆ ಹೋದಂತೂ ಭಾಳಷ್ಟು ವಿಷಾದನೀಯ ಸಂಗತಿ. ಯಾಕೆಂದರೆ ತಾವು ನೋಡ್ಬೋದು, ಕರ್ತವ್ಯನಿರತ ಪೊಲೀಸ್ ಅಧಿಕಾರಿ ಬೆಳಗಾವಿಯ ಅವರಾದಂಥ ಧಾರವಾಡದ SP ಆದಂಥ ನಾರಾಯಣ್ ಭರಮಣ್ಣಿ ಅವರನ್ನು ಅವರು ಹೋಗಿ ಕರೆದು ಒಂದು CM ಅವರು ಕರೆದು ಬಿಟ್ಟು ಅವ್ರಿಗೆ ಹೊಡೆಯೋಕ್ಕೆ ಹೋಗಿರುವಂಥದ್ದು ಭಾಳಷ್ಟು ಚರ್ಚೆಗೆ ಗ್ರಾಸ ಆಗಿರುವಂಥದ್ದು. ಜೊತೆಗೆ ಏನಂತಂದರೆ ಶಿಲ್ಪಾ ಖೋಖ್ರಿ ಅಂತ ಇರ್ತಕ್ಕಂಥ BJPಯ ಒಂದು 4 ಜನ ಕಾರ್ಯಕರ್ತರನ್ನ ಬೆಳಗಾವಿ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ, ಅವರ ಎನ್ಕ್ವೈರಿನ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಫೇಲ್ಯೂರ್ ಯಾಕೆ ಆಯಿತು ಅಂಥೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಒಂದಿಷ್ಟು DCP ರೋಹನ್ ಜಗದೀಶ್ ಅವರನ್ನು ತರಾಟೆಗೆ ತೆಗೆದುಕೊಂಡ ವಿಡಿಯೋಗಳು ತಾವು ನೋಡ್ಬೋದು. ಹೀಗಾಗಿ ಇಲ್ಲಿ ಮುಖ್ಯಮಂತ್ರಿಗಳೇ, ನಾಡಿನ ದೊರೆನೇ ಅವರು ಒಂದು ಶಾಂತಿಯನ್ನು ಕಳ್ಕೊಂಡ್ರೆ ಹೇಗೆ? ಎಲ್ಲ ಜನರ ಮುಂದೆ ಇರತಕ್ಕಂಥ ಒಂದಿಷ್ಟು ಸುಮಾರು 4-5 ಸಾವಿರ ಜನ ಕಾರ್ಯಕರ್ತರಿದ್ದಾರೆ, ಎಲ್ಲ ಅಧಿಕಾರಿಗಳಿದ್ದಾರೆ, ಮುಖಂಡರಿದ್ದಾರೆ, ಎಲ್ಲರ ಮುಂದುಗಡೆ ಮುಖ್ಯಮಂತ್ರಿಗಳು ಈ ಥರ ಮಾಡಿದರೆ ಎಷ್ಟೊಂದು ಸಮಂಜಸ ಅನ್ನೋದನ್ನು ಭಾಳ ಜನ ಮಾತಾಡ್ತಾ ಇದ್ರು. ಜೊತೆಗೆ ಏನಂತಂದರೆ ಈ ಥರ ಕೈ ಎತ್ತುವ ಸಂಸ್ಕೃತಿ ಒಂದಿಷ್ಟು ಏನಂದ್ರೆ ಜನರಲ್ಲಿ ಒಂದು ಆತಂಕ ಮತ್ತು ನಿಗೂಢತೆಯನ್ನು ಮೂಡಿರುವಂಥದ್ದು. ಜೊತೆಗೆ ಯಾಕೆ ಹೀಗೆ ಮಾಡಿದ್ರು ಮುಖ್ಯಮಂತ್ರಿಗಳು ಅಂತೇಳಿ, ಜೊತೆಗೆ ಅದೆಲ್ಲ ಮುಗಿದ ಮೇಲೆ ಸರ್ಕ್ಯೂಟ್ ಹೌಸ್ನಲ್ಲಿ ಅವ್ರು ಮಾತಾಡಿಸೋ ಪ್ರಯತ್ನ ಮಾಡಿದರೆ, ಆದರೆ ಯಾವುದೇ ಕಾರಣಕ್ಕೂ ಮಾಧ್ಯಮಗಳೇ ಮಾತಾಡೋದಿಲ್ಲ ಅಂತ ಹೇಳಿದ್ರು. ಜೊತೆಗೆ ಇನ್ನೊಂದು ಹೇಳ್ತೀನಿ ಅರುಣ್, ಏನಂತಂದರೆ ಬೆಳಗ್ಗೆಯಿಂದಲೂ ನಿನ್ನೆಯಿಂದ ಕೂಡ ಎಲೆಕ್ಟ್ರಾನಿಕ್ ಮಾಧ್ಯಮಗಳನ್ನು ವಿರುದ್ಧ ಸುದ್ದಿ ಮಾಡ್ತಾ ಇದ್ದೇವೆ ಅಂತೇಳಿ ಭಾಷಣದಲ್ಲಿ ಹೇಳಿರುವಂಥದ್ದು ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಹೇಳ್ಬೋದು ಅರುಣ್. ಓಕೆ ದಿಲೀಪ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.